ಸುಂದರವಾದ ಮೋಡಗಳನ್ನು ನೀವು ನೋಡಿದ್ದೀರಾ? ಫುಲ್ ಶಾರ್ಟ್ ಮೇಲೆ ಶಾರ್ಟ್ ಹಾಕ್ಬಿಡ್ತಾರೆ ನಿಮಗೆ. ಆಮೇಲೆ ನಮ್ಮ ಊರಿಯ ಬಾಸಿಗೆ ಹುಷಾರಿಲ್ಲ, ನೆನ್ನೆ ಫುಲ್ಲು ಉಪವಾಸ ಇದ್ದ. ನಮ್ಮ ಚಿಕ್ಕಮಗಳೂರಲ್ಲಿ ಕ್ಲೌಡ್ಸ್ ಯಾವ ಥರ ಫಾರ್ಮ್ ಆಗುತ್ತೆ ನೋಡ್ತೀರಾ ಗಾಯ್ಸ್? ಲಿಟ್ರಲಿ ಆ ಮೋಡ ನೋಡ್ಬೋದು ನೀವು, ಬೆಟ್ಟದ ಮೇಲೆ ಯಾವ ಥರ ಇದೆ ಅಂತ. ಅದು ಬಂದ್ಬಿಟ್ಟು ಮುಳ್ಳಂಗಿರಿ ರೀಜನ್ಸಿಗೆ ಬರುತ್ತೆ. ನಮ್ಮ ಆ್ಯಕ್ಷನ್ ಕ್ಯಾಮ್ರಾಗೆ ಲೈಟ್ ಇಲ್ಲ, ಅದಕ್ಕೆ ಒಂದು ಜುಗಾದ್ ಮಾಡ್ತೀವಿ ಸದ್ಯದ್ರಲ್ಲಿ. ವಾಟ್ಸಪ್ ಗಾಯ್ಸ್, ಹೋಪ್ ಎವ್ರಿನ್ ಇಸ್ ಡೂಯಿಂಗ್ ಗ್ರೇಟ್. ಇವತ್ತಾಗಿರುತ್ತೆ ಡೇ 16 30 ಡೇಸ್ ಚಾಲೆಂಜ್ನಲ್ಲಿ. ಬನ್ನಿ ಸ್ಟಾರ್ಟ್ ಮಾಡೋಣ ನಮ್ಮ ಡೇ 16ನ. ನಮ್ಮ ಊರಿಯ ಬಾಸಿಗೆ ಹುಷಾರಿಲ್ಲ, ನೆನ್ನೆ ಫುಲ್ಲು ಉಪವಾಸ ಇದ್ದ. ಅದಕ್ಕೆ ಇವಾಗ ಒಂದು ಸತಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬಂದ್ಬಿಡೋಣ, ಯಾಕೆ ತೊಗೊಳೋದು ರಿಸ್ಕು ಅಂತ ಹೇಳ್ಬಿಟ್ಟು. ಮಳೆಗಾಲ ಬೇರೆ, ಅವ್ನು ಮೇ ಬಿ ಮಳೆಗೆ ಹಂಗೆ ಮಾಡ್ತೀಯಾನೋ ಏನೋ ಗೊತ್ತಿಲ್ಲ. ಅದಕ್ಕೆ ಒಂದು ಸತಿ ಹೋಗ್ಬಿಟ್ಟು ಹಾಸ್ಪಿಟಲ್ಗೆ ವಿಸಿಟ್ ಮಾಡೋಣ ಅಂತ ಹೊರಟಿದ್ದೀವಿ ನಾನು ಮತ್ತು ಅಮ್ಮ. ಆನ್ ದ ವೇ ಯಶಸ್ ಕೂಡ ಬರ್ತೀನಿ ಅಂತ ಹೇಳಿದ್ದಾನೆ, ಫೋನ್ ಮಾಡ್ತೀನಿ. ಬಂದರೆ ಯಶಸ್ನ ಹಾಕ್ಕೊಂಡು ಹೋಗೋದು, ಇಲ್ಲ ಅಂತ ಹೇಳಿದ್ರೆ ನಾನು ಅಮ್ಮ ಹೋಗ್ಬಿಟ್ಟು ಬರ್ತೀವಿ. ಹಂಗೆ ಇನ್ನೊಂದೆರಡು ಶಾಪ್ ಕಡೆ ಮಾತಾಡ್ಕೊಂಬರ್ಬೇಕು. ಐ ಮೀನ್ ಇನ್ ದ ಸೆನ್ಸ್ ಶಾಪ್ ಇನ್ ದ ಸೆನ್ಸ್ ಕ್ಲೈಂಟ್. ಹಂಗೆ ಆಫ್ಟರ್ನೂನ್ ಹೋಗ್ತೀವಿ ನಾನು ಮತ್ತು ಯಶಸ್ಸು. ಇವಾಗ ಮಳೆ ಬರ್ತಿದ್ದೆ, ಅದಕ್ಕೆ ಕಾರ್ ತೊಗೊಂಡು ಹೊರಡೋಣ. ಓರಿಯ ಬಾಸ್ನ ಹಾಕ್ಕೊಂಡಿದ್ದೀವಿ. ಅವನಿಗೆ ಇಲ್ಲಿ ಕಿಟಕಿ ಹತ್ರ ನಿಲ್ಲಕ್ಕೆ ಮಾತ್ರ ಶಕ್ತಿ ಇದೆ, ಊಟ ಮಾಡೋದಂದರೆ ಶಕ್ತಿ ಇಲ್ಲ. ಬರೀ ನಾಟಕ ಮಾಡ್ತೀಯಾನೆ ಮಳೆಯಲ್ಲಿ. ಸುಮ್ಮನೆ ಡವ್ ಮಾಡಿಸ್ತಾನೆ ನಮಗೀಗ. ಅಲ್ಲಿ ಹೋಗಿ ಏನೂ ಆಗಿಲ್ಲ ಅನ್ಬೇಕು, ಬೆರ್ಸಾಡ್ಕೊಂಡು ಹೊಡಿತೀನಿ ಇವನಿಗೆ ನಾನಲ್ಲೇ. ಸುಮ್ಮನೆ ಟೆನ್ಷನ್ ಕೊಡ್ತಾನೆ. ಒರಿಯೋ ಬೆರ್ಸಾಡ್ಕೊಂಡು ಹೊಡಿತೀನಿ ನಿನಗೆ, ಏನೂ ಆಗಿಲ್ಲ ಅಂದ್ರಲ್ಲೇ. ಹಾಸ್ಪಿಟ್ಲಲ್ಲಿ ಏನಂತಾರೆ ನೋಡೋಣ. ಹೋಪ್ಫುಲ್ಲಿ ಏನೂ ಆಗಿಲ್ಲ ಅಂದರೆ ಸಾಕು. ಲೆಟ್ಸಿ. ಕರ್ಕೊಂಬಂದಿದ್ದೀವಿ, ಹಾಸ್ಪಿಟಲ್ ಹತ್ರ ಇದ್ದೀವಿ ಈಗ. ಅಲ್ಲಿ ನೋಡ್ಬರ್ತೀವಿ ಹಾಸ್ಪಿಟಲ್. ಬಂದ್ಬಿಟ್ಟು ರಿಜಿಸ್ಟ್ರ್ ಮಾಡ್ಕೋಬೇಕು. ರಿಜಿಸ್ಟ್ರ್ ಮಾಡಿಕೊಂಡು ಏನಂತಾರೆ ನೋಡೋಣ. ಬಡ್ಡಿ ಮಗ ಊಟ ಮಾಡ್ದಲ್ಲೇ ಸುಮ್ಮನೆ ಸಮಸ್ಯೆ ಮಾಡ್ತಾನೆ ನಮಗೆ. ಊಟ ಮಾಡಿದರೆ ಏನೂ ಸಮಸ್ಯೆನೇ ಆಗ್ತಿರ್ಲಿಲ್ಲ. ನೋಡೋಣ ಏನಂತಾರೆ ಡಾಕ್ಟರ್ ಅಂತ. ಡಾಕ್ಟರ್ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು, ಅದಕ್ಕೆ ಸರ್ರಿ ಹೊಡೆದೆ. ಸುಮ್ಮನೆ ನಾಟಕ ಮಾಡ್ತೀನಿ, ಊಟ ತಿಂಡಿ ಮಾಡೋಕ್ಕೆ ನಾಟಕ ಮಾಡ್ತಿರೋದು ಅವನಿಗೆ. ಇಲ್ಲ ಹುಡುಗಂಗೆ ಸುಮ್ಮನೆ ಡವ್ ಮಾಡ್ತಾ ಇರೋದು. ಸುಮ್ಮನೆ ಡವ್ ಮಾಡಿ ಎಲ್ಲರಿಗೂ ಗಾಬರಿ ಮಾಡ್ದೆ ಒಂದು ಸೆಕೆಂಡಿಗೆ. ನೋಡಿದ್ರೆ ಏನೂ ಆಗೇ ಇಲ್ಲ. ನೋಡೋಣ, ಸಿರಪ್ ಎಲ್ಲ ಬರೆದು ಕೊಟ್ಟಿದ್ದಾರೆ, ತೊಗೊಂಡು ಬರ್ಬೇಕಂತೆ. ತೊಗೊಂಡು ಬಂದಾದಮೇಲೆ ಹಾಕಿ ಅಂತ ಹೇಳಿದ್ದಾರೆ. ಮೆಡಿಕಲಲ್ಲೆಲ್ಲ ಹೇಳ್ತಾರಂತೆ ಯಾವ ಥರ ಏನೇನು ಹಾಕೋದಂತ. ನೋಡೋಣ. ಸುಮ್ಮನೆ ಟೆನ್ಷನ್ ಕೊಡ್ತಾನಪ್ಪ. ಏ ಗುಂಡಾ ಪೂಂಡ. ಗುಡ್ ಈವ್ನಿಂಗ್ ಪೀಪಲ್ಸ್ ಆ್ಯಂಡ್ ಮೈ ವ್ಯೂವರ್ಸ್. ಇವಾಗ ಬಂದುಬಿಟ್ಟು ಹೋಗ್ತಾ ಇದ್ದೀವಿ ನಾವು. ಈಗ ನಮ್ಮ ಇಂಚರ ಹೋಮ್ ಸ್ಟೇ ಕಡೆ ಹೋಗ್ತಾ ಇದ್ದೀವಿ. ಶೂಟ್ ಎಲ್ಲ ಸ್ಕೆಡ್ಯೂಲ್ ಆಗಿದೆ. ಇವಾಗ ಆ್ಯಸ್ ಆಲ್ವೇಸ್ ಇನ್ಮೇಲೆ ಎವ್ರಿ ವೀಕ್ ನಾನು ಹೋದ ವಾರನೇ ಹೇಳಿದ್ದೆ, ಅಣ್ಣ ಹೆಲ್ಮೆಟ್ ಹಾಕಿಲ್ಲ. ವಿಡಿಯೋ ಆನ್ ಮಾಡಿದ ತಕ್ಷಣ ಎದುರು ಬಿಟ್ಟ. ನನ್ನ ವಿಡಿಯೋಗೆ ಭಯ ಇದೆ. ಆ್ಯಸ್ ಆಲ್ವೇಸ್ ನಾನು ಲಾಸ್ಟ್ ವೀಕ್ ಹೇಳಿದ್ದೆ ನಿಮಗೆ ಸ್ಯಾಟರ್ಡೆ, ಮೇ ಬಿ ಅದು ಡೇ 8 ಲಾಗ ಅಥವಾ ಡೇ 9 ಲಾಗ, ಐ ಡೋಂಟ್ ರಿಮೆಂಬರ್. ಲಾಸ್ಟ್ ಸ್ಯಾಟರ್ಡೆ ವಿತ್ ಡೇಟ್ ಹಾಕಿರ್ತೀನಿ ಲಾಗ್ಸ್ನ ನೋಡಿ. ಆ ಲಾಗಲ್ಲೇ ನಾನು ಹೇಳಿದ್ದೆ ಪ್ರತಿ ವೀಕಿನ ಮೇಲೆ ಇಂಚರ ಹೋಮ್ ಸ್ಟೇ ಶೂಟ್ ಇರುತ್ತೆ ಅಂತ ಹೇಳ್ಬಿಟ್ಟು. ಲಾಸ್ಟ್ ವೀಕ್ ಮಳೆ ಇತ್ತು ಅಂತ ಹೇಳ್ಬಿಟ್ಟು ಕಾರಲ್ಲಿ ಹೋಗಿದ್ವಿ. ಈ ವೀಕ್ ಮಳೆ ಇಲ್ಲ, ಫುಲ್ಲು ಬಿಸಿಲಾಗ್ಬಿಟ್ಟಿದೆ ನೋಡಿ. ಅಲ್ಲಿ ಕಾಣಿಸ್ತಿದ್ಯಾ? ಗೊಚ್ಚೇ ಇದೆ, ಅದಕ್ಕೇನು ಮಾಡೋಕ್ಕಾಗಲ್ಲ. ಬಟ್ ಬಿಸಿಲಿದೆ, ಸೊ ಆರಾಮಾಗಿ ಸ್ಕೂಟಿಲೇ ಹೋಗಿ ಬರ್ಬೋದು. ಕಾಸ್ಟ್ ಕಟಿಂಗ್, ದಿಸ್ ಈಸ್ ಕಾಲ್ಡ್ ಕಾಸ್ಟ್ ಕಟಿಂಗ್. ಸ್ಟಾರ್ಟಿಂಗ್ ಬಿಸ್ನೆಸ್ಸಲ್ಲೇ ಕಾರ್ ತೊಗೊಂಡು ಓಡಾಡ್ಬಿಟ್ರೆ ಆಮೇಲೆ ಮಳೆ ಬಂದಾಗ ಪೆಟ್ರೋಲ್ ಹಾಕ್ಸೋಕ್ಕೆ ಕಾಸಿರಲ್ಲ. ಫಸ್ಟಿಗೆ ಎಲ್ಲ ಮಜಾ ಮಾಡಿಬಿಟ್ರೆ. ಅದಕ್ಕೆ ಈಗ ಸ್ಕೂಟೀಲಿ ಹೋಗ್ತಾ ಇದ್ದೀವಿ. ಯಶಸ್ ಜಾಯ್ನ್ ಆಗಿದ್ದಾನೆ ನಮ್ಮ ಜೊತೆ ಈ ಸತಿ. ಕ್ಯಾಪ್ಚರ್ ಸ್ಟುಡಿಯೋ ಜಾಯ್ನ್ ಆಗಿಲ್ಲ ಬಿಕಾಸ್ ಆಫ್ ಸಮ್ ರೀಸನ್ಸ್. ನೆಕ್ಸ್ಟ್ ವೀಕಲ್ಲಿ ಇರ್ತಾರೆ. ಇಲ್ಲ ಆರ್ ನಾಳೆ ಬೆಳಿಗ್ಗೆ ಪಾಸಿಬಲ್ ಅವ್ರಿಗೆ ಕೇಳ್ತೀನಿ, ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ ಹೇಳಿದ್ರೆ ಬೆಳಿಗ್ಗೆ ಕರ್ಕೊಂಡು ಹೋಗ್ತೀನಿ. ಈಗ 2 ಕಡೆ ಅಲ್ಲಿ ಹೋಗೋಕ್ಕಿಂತ ಮುಂಚೆ ಆ್ಯಕ್ಚುಲಿ ನಾವು ಇಂಚರ ಹೋಮ್ ಸ್ಟೇಗೆ 7 PM ರೀಚ್ ಔಟ್ ಆಗಬೇಕು. ಬಟ್ 2 ಕ್ಲೈಂಟ್ ಇದ್ದಾರೆ, ಅವ್ರ ಹತ್ರ ಮಾತಾಡಿಕೊಂಡು ನಾವು ಇಲ್ಲಿ ಹೊರಡೋದಂಗೆ 6:30 6:45 ಆಗುತ್ತೆ. ಅಲ್ಲಿಗೆ ಹೋದಂಗೆ 7:15 ಆಗುತ್ತೆ. ಅದಕ್ಕೆ ಬೇಗ ಹೊರಟಿದ್ದೀವಿ. ಹೋಗ್ಬಿಟ್ಟು ಹಂಗೆ ಕ್ಲೈಂಟ್ಸ್ ಹತ್ರ ಮಾತಾಡಿಕೊಂಡು ಆ್ಯಂಡ್ ದೆನ್ ನಾವು ಇಂಚರ ಹೋಮ್ ಸ್ಟೇಗೆ ಹೋಗ್ತೀವಿ. ಇದು ಸದ್ಯಕ್ಕಿರೋ ಪ್ಲ್ಯಾನ್. ಲೆಟ್ಸ್ ಗೋ. ಈಗ ಟೌನಿಗೆ ಬಂದಿದ್ದೀವಿ. ವೆದರ್ ಮಳೆ ಬರೋ ಚಾನ್ಸ್ ಅಂತೂ ತುಂಬ ಕಡಿಮೆ ಇದೆ, ಆರಾಮಾಗಿ ಹೋಗ್ಬೋದು. ಒಂದು ಕ್ಲೈಂಟ್ ಬಂದುಬಿಟ್ಟು ರಾತ್ರಿ 10 ಗಂಟೆಗೆ ಸಿಗೋಣ ಅಂತ ಹೇಳಿದ್ರು. ಬಿಕಾಸ್ ನಾನು 7ಗೆ ಇಂಚರ್ ಹೋಮ್ ಸ್ಟೇ ಹತ್ರ ಹೋದರೆ ನಾನು ಬರೋದೇ ನೈಟ್ 9:30 10 ಆಗುತ್ತೆ. ಸೊ ಅವ್ರು ಅಷ್ಟೊತ್ತಿಗೆ ಸಿಗ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾನು ಅಷ್ಟೊತ್ತಿಗೆ ಅಲ್ಲಿ ಹೋಗ್ತೀನಿ. ಈಗ ಬಂದುಬಿಟ್ಟು ಇನ್ನೊಂದು ಕ್ಲೈಂಟ್ ಹತ್ರ ಹೋಗ್ತೀವಿ. ಅವರು ಇನ್ನೊಂದು 5 ಮಿನಿಟ್ಸಲ್ಲಿ ಬರ್ತೀನಿ ಶಾಪ್ ಹತ್ರ ಅಂತ ಹೇಳಿದ್ರು. ಅದಕ್ಕೆ ನಾನು ಶಾಪ್ ಹತ್ರ ರೀಚ್ ಔಟ್ ಆಗ್ತೀವಿ. ಅಷ್ಟೊತ್ತಿಗೆ ಅವ್ರು ಬರ್ತಾರೆ. ಅಲ್ಲಿ ಮಾತಾಡ್ಕೊಂಡು ಸೀದಾ ಇಂಚರ ಹೋಮ್ ಸ್ಟೇ ಹೊರಡ್ತೀವಿ. ಈಗ ಆಲ್ರೆಡಿ ಟೈಮ್ 6 ಆಗಿದೆ. ಅಲ್ಲಿಂದ ಮಾತಾಡ್ಕೊಂಡು ಹೊಡೆದಂಗೆ 6:15 6:45 ಆಗುತ್ತೆ. ಇಂಚರ ಹೋಮ್ ಸ್ಟೇಗೆ 7ಗೆ ಅಲ್ಲಿರ್ತೀವಿ. ನಾನು ಹೇಳ್ದಂಗೆ ಇಲ್ಲೇ 6:20 ಆಯಿತು. ಯಶಸ್ಸೇನೋ ಸ್ವಲ್ಪ ತಿಂತಾನಂತೆ.
ಅವ್ನು ತಿಂದರೆ ಅಲ್ಲಿಗೆ ಟೈಮ್ ಸರಿಯಾಗಿ ಹೋಗುತ್ತೆ. ದೆನ್ ಸೀದಾ ಇಂಚರ ಹೋಮ್ ಸ್ಟೇಗೆ ಹೋಗ್ತಾ ಇರೋದೆ. ಇನ್ನೊಂದು ಕಡೆ ಹೋಗ್ಬೇಕಿತ್ತು, ಅದೇ ಆ ಪ್ಲ್ಯಾನಲ್ಲೇ ನಾವು ಒಂಚೂರು ಬೇಗ ಹೊರಟಿದ್ದು. ಇಫ್ ಇನ್ ಕೇಸ್ ಇಲ್ಲ ಅಂತ ಹೇಳಿದರೆ ಒಂಚೂರು ಲೇಟಾಗಿ ಹೊರಡ್ತಾ ಇದ್ವಿ. ಇಟ್ಸ್ ಓಕೆ, ಆನ್ ದ ಟೈಮ್ ಹೋಗ್ತೀವಿ ಅನಿಸುತ್ತೆ 7ಗೆ. ಹೋಗ್ಬಿಟ್ಟು ಅಲ್ಲೂ ನಮಗೆ ಶೂಟ್ ಮಾಡೋಕ್ಕೆ ಈಸಿ ಆಗುತ್ತೆ. ನಮ್ಮ ಒಕ್ಕಲಿಗರ ಭವನ ರೋಡಲ್ಲಿ ಈ ರೋಡ್ ಏನಿದೆಯಲ್ಲ ಫುಲ್ ಪೊಲೀಸ್ ಕ್ಯಾಚ್ ಹಾಕಂತವ್ರೆ. ಒಂದಲ್ಲ ಎರಡಲ್ಲ, ಇಲ್ಲಿ ನೋಡಿ, ಇಲ್ಲಿ ಉದ್ದಕ್ಕೆ ನಿಂತುಬಿಟ್ಟವ್ರೆ. ತುಂಬ ಹುಷಾರಾಗಿ ಓಡಾಡಿ ಹುಷಾರಾಗಿರ್ಬೇಕಾಗುತ್ತೆ. ಫುಲ್ ಕ್ಯಾಚ್ ಹಾಕ್ಕೊಂಡು ಫುಲ್ ಪಿಕ್ಚರ್ ಬಿಡಿಸ್ತವ್ರೆ. ನೀವೆಲ್ಲಾದರೂ ಓಡಾಡ್ತಿದ್ರೆ ಇಲ್ಲಿ ಹುಷಾರಾಗಿ ಓಡಾಡಿ. ಒಬ್ಬರಲ್ಲ ಇಬ್ಬರಲ್ಲ, 4ರಿಂದ 5 ಜನ ನಿಲ್ತಿದ್ದಾರೆ. ಫುಲ್ ಶಾರ್ಟ್ ಮೇಲೆ ಶಾರ್ಟ್ ಹಾಕ್ಬಿಡ್ತಾರೆ ನಿಮಗೆ. ಆಮೇಲೆ ನಮ್ಮ ಚಿಕ್ಕಮಗಳೂರಲ್ಲಿ ಕ್ಲೌಡ್ಸ್ ಯಾವ ಥರ ಫಾರ್ಮ್ ಆಗುತ್ತೆ ನೋಡ್ತೀರಾ? ನಾನು ಅವಾಗಲೇ ತೋರ್ಸಕ್ಕೆ ಹೋದೆ. ಈ ಯಶಸ್ಸಿಗೆ ಬೈದ್ಬಿಡಿ ನೀವೆಲ್ಲರೂ. ಇವನೇ ಬೈಕ್ ಸೈಡಿಗೆ ಹಾಕ್ಬಿಟ್ಟ. ಈಗ ಒಂಚೂರು ಕಡಿಮೆ ಆಯಿತು. ಅಲ್ಲ, ನೀನು ಹೋಗೋದಂಗೆ ಕ್ಲೌಡ್ಸೇ ಕಾಣಲ್ಲ ಕಣ. ನೋಡಿ ತೋರಿಸ್ತೀನಿ, ನೋಡಿ ಕಾಣಿಸುತ್ತೋ ಇಲ್ವೋ ಅಂತ. ನೋಡಿ 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 ಅಲ್ಲಿ ಮೌಂಟೇನ್ ಮೇಲೆ ಕಾಣಿಸ್ತಾ ಇದೆಯಾ? ಸಗದಾಗಿದೆ ಅಲ್ಲ? ಅದಕ್ಕೆ ಜೂನ್ ಮಂತ್ ಬಂತು. ನೀವು ನಮ್ಮ ಚಿಕ್ಕಮಗಳೂರಿಗೆ ಈ ಟೈಮಲ್ಲಿ ಬರಬೇಕು. ನೀವು ಇದನ್ನೆಲ್ಲ ಎಂಜಾಯ್ ಮಾಡಬೇಕಂದ್ರೆ. ಬಟ್ ಪ್ಲ್ಯಾಸ್ಟಿಕ್ನ ಎಷ್ಟು ಬಿಟ್ಟು ಹೋಗಬಾರ್ದು. ನೀಟಾಗಿ ಕ್ಲೀನಾಗಿ ಬಂದು ಕ್ಲೀನಾಗಿ ಹೋಗಬೇಕು, ಅಷ್ಟೇ ರಿಕ್ವೆಸ್ಟು. ಇದು ಕೂಡ ನಿಮ್ಮ ಸಿಟಿನೇ ಅಂದ್ಕೊಂಡು ಕ್ಲೀನಾಗಿ ಬಂದು ಕ್ಲೀನಾಗಿಟ್ಟು ಹೋಗಬೇಕು. ಗಲೀಜು ಮಾಡಬಾರ್ದು ಬಂದುಬಿಟ್ಟು. ಗಾಯ್ಸ್, ಲಿಟ್ರಲಿ ಆ ಮೋಡ ನೋಡ್ಬೋದು ನೀವು, ಬೆಟ್ಟದ ಮೇಲೆ ಯಾವ ಥರ ಇದೆ ಅಂತ. ಅದು ಬಂದ್ಬಿಟ್ಟು ಮುಳ್ಳಂಗಿರಿ ರೀಜನ್ಸಿಗೆ ಬರುತ್ತೆ. ವೆದರ್ ಮಾತ್ರ ಸಾಕಾಗಿದೆ. ಫುಲ್ಲು ಮೋಡಗಳು ಕವರ್ ಆಗಿಬಿಟ್ಟಿದೆ. ಸಾಕಾಗಿ ಕಾಣ್ತಾ ಇದೆ ಮಾತ್ರ. ಇನ್ನೊಂದ್ಸತಿ ಝೂಮ್ ಮಾಡ್ತೀನಿ ನಿಮಗೋಸ್ಕರ. ನೋಡಿದ್ರಾ? ಕ್ರೇಜಿ ಅಲ್ಲ? ಆ ಸುಂದರವಾದ ಮೋಡಗಳನ್ನು ನೀವು ನೋಡಿದ್ದೀರಾ? ಚೆನ್ನಾಗಿತ್ತಾ? ಈಗ ನಾವು ಹೋಗೋಣ ಇಂಚರ ಹೋಮ್ ಸ್ಟೇಗೆ. ಆಲ್ರೆಡಿ ಟೈಮ್ 6:15 ಆಗೋಯ್ತು. ಹೋಗೋಣ. ಫೈನಲಿ ಇಂಚರ ಹೋಮ್ ಸ್ಟೇ ಹತ್ರ ಬಂದ್ವಿ. ಟೈಮ್ ಅರೌಂಡ್ 7 PM ಆಗಿದೆ. ಇಲ್ಲಿ ಇಂಚರ ಹೋಮ್ ಸ್ಟೇ ಬೋರ್ಡು ಆ್ಯಂಡ್ ಇಲ್ಲಿಂದ ಹೋಗೋಕ್ಕೆ ನೀವು ಇಲ್ಲಿ ಬಂದರೆ ಇಫ್ ಇನ್ ಕೇಸ್ ಕಾರ್ ಹೋಗೋದಾದರೆ ಹೋಗ್ಬೋದು. ಇಲ್ಲಾಂತ ಹೇಳಿದ್ರೆ ಜೀಪಿಗೆ ಫೋನ್ ಮಾಡಿದ್ರೆ ಜೀಪ್ ತೊಗೊಂಬರ್ತಾರೆ. ನಾವು ಸದ್ಯಕ್ಕೆ ಜೀಪಲ್ಲಿ ಹೋಗ್ತೀವಿ. ಸ್ಕೂಟಿಲಿ ಅಷ್ಟು ದೂರ ಆಗಲ್ಲ. ದಿಸ್ ಇಸ್ ನಾಟ್ ಎ ಬೈಕ್, ದಿಸ್ ಇಸ್ ಸ್ಕೂಟರ್. ಇಂಚರ ಹೋಮ್ ಸ್ಟೇಗೆ ರೀಚ್ ಆದ್ವಿ. ನೋಡ್ಬೋದು ನೀವು, ಯಶಸ್ ಇಸ್ ಹಿಯರ್. ಆ್ಯಂಡ್ ಅಲ್ಲಿ ನೋಡಿ ಬಾವಡಂಗಿರಿ ಬೆಟ್ಟ ಕಾಣ್ತಾ ಇದೆಯಾ? ನಂಗೆ ಗೊತ್ತಿಲ್ಲ ವೆದರ್ ದ ಟವರ್ ಈಸ್ ಲುಕಿಂಗ್ ಟು ಯು ಗೈಸ್ ಆರ್ ನಾಟ್. ಆ ಟವರ್ ಏನು ಕಾಣಿಸ್ತಾ ಇದೆ ಅದೇ ಬಾವಡಂಗಿರಿ ಬೆಟ್ಟ. ಆ್ಯಂಡ್ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಇನ್ನೊಂದು 2 ವೀಕ್ಸಲ್ಲಿ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗುತ್ತೆ ಅಂದಿದ್ದಾರೆ. ಅಲ್ಲಿ ಸ್ವಿಮ್ಮಿಂಗ್ ಪೂಲ್. ಆ್ಯಂಡ್ ಮೇಲ್ಗಡೆ ಹೋದರೆ ಲಾಸ್ಟ್ ಟೈಮ್ ಎಲ್ಲ ತೋರಿಸಿದ್ದೀನಿ ನಾನು ನಿಮಗೆ. ಯಾರ್ಯಾರು ವೀಡಿಯೋ ನೋಡಿಲ್ಲ ಹೋಗಿ ನೋಡ್ಕೊಂಬನ್ನಿ. ಮೇಲ್ಗಡೆ ಹೋದರೆ ನಿಮಗೆ ಇನ್ನೊಂದು ಪ್ರಾಪರ್ಟಿ ಸಿಗುತ್ತೆ. ಈಗ ಯಶಸ್ಸಿಗೆ ಸ್ವಲ್ಪ ಸುಧಾರಿಸ್ಕೊಳ್ಳಿ. ಟೆರೆಸಿಂದ ಕರ್ಕೊಂಡೋಗಿ ವ್ಯೂ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಫ್ಯಾನ್ ಆಗಿಬಿಡ್ತಾನೆ. ರೌಂಡ್ ಶೂಟ್ ಮಾಡಿದ್ದಾಯಿತು. ಈಗ ಬಂದುಬಿಟ್ಟು ಇನ್ನೊಂದು ಸ್ವಲ್ಪ ಗೆಸ್ಟ್ ಬರ್ತಾರೆ ಅಂತ ಹೇಳಿದ್ರು, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಯಶಸ್ಸಲ್ಲಿ ವೀಡಿಯೋ ಎಡಿಟ್ ಮಾಡ್ತೀಯಾನೆ, ಜೊತೆಗೆ ನನಗೆ ಫ್ಲ್ಯಾಶ್ ಲೈಟ್ ಹಿಡಿತೀಯಾನೆ. ಆ ಲೈಟ್ ಹಿಡಿತಿರೋದು ಯಶಸ್ಸೇ. ಅದಕ್ಕೆ ಇನ್ನೊಂದು ಸ್ವಲ್ಪ ಗೆಸ್ಟ್ ಬರ್ತಾರೆ ಅಂತ ಹೇಳಿದ್ರು, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಈಗ ಆಲ್ರೆಡಿ 8:15 ಆಯಿತು. 9ಗೆ ಇಲ್ಲಿಂದ ಹೊರಡ್ತೀವಿ. 9ಇಂದ ಹೊರಟ್ರೆ ಸಿಟಿಗೆ ಹೋಗೋ ತನಕ 9:30 9:45 ಆಗುತ್ತೆ. ಊಟ ಮಾಡ್ಕೊಂಡು ಹೋಗ್ಬೇಕಲ್ಲ. ದೆನ್ ಅಲ್ಲೊಂದು ಸ್ಟೋರಲ್ಲಿ ಬರೋಕ್ಕೆ ಹೇಳಿದ್ದಾರೆ. ಆ ಸ್ಟೋರಲ್ಲಿ ಮಾತಾಡಿಕೊಂಡು, ಸ್ಟೋರ್ ಇನ್ ದ ಸೆನ್ಸ್ ಕ್ಲೈಂಟ್, ಅಲ್ಲಿ ಮಾತಾಡಿಕೊಂಡು ಮನೆಗೆ ಹೋಗ್ತೀವಿ. ಆಮೇಲೆ ಮನೆಗೆ ಹೋಗ್ಬಿಟ್ಟು ಈ ವಿಡಿಯೋ ಎಡಿಟ್ ಮಾಡಬೇಕು. ಎಡಿಟ್ ಮಾಡಿ ಮಲ್ಗೋ ತನಕ 12:30 ಆಗುತ್ತೆ. ಮತ್ತೆ ಬೆಳಗ್ಗೆ 9ಗೆ ಇಲ್ಲಿ ಬರಬೇಕು. 9ಇಂದ 11 ತನಕ ಮತ್ತೆ ಇಲ್ಲಿ ಶೂಟು. ಲೆಟ್ಸ್ ಗೋ. ದಿಸ್ ಇಸ್ ದ ಸಿಚುವೇಶನ್ ರೈಟ್ ನಾವು. ಹೋಗೋಣ. ಆಯಿತು, ಇಲ್ಲಿಂದ ಹೊರಟಿದ್ದೀವಿ. ಫುಲ್ಲು ಶೂಟೆಲ್ಲ ಮುಗಿಸಿದಾಯಿತು. ಈಗ ಬಂದುಬಿಟ್ಟು ಮನೆಗೆ ಸೇರೋದೊಂದೇ ಬಾಕಿ. ಯಶಸ್ ಇದ್ದಾನೆ ನಮ್ಮ ಜೊತೆ. ಎಸ್, ಮೈ ಸೆಲ್ಫ್ ಯಶಸ್. ಈಗ ನಾವೊಂದು ಜುಗಾದ್ ಮಾಡೋಣ ಅಂತ ಇದ್ದೀವಿ. ಯಾವುದು ಗೊತ್ತಾ? ನಮ್ಮ ಆ್ಯಕ್ಷನ್ ಕ್ಯಾಮ್ರಾಗೆ ಲೈಟ್ ಇಲ್ಲ. ಅದಕ್ಕೆ ಒಂದು ಜುಗಾದ್ ಮಾಡ್ತೀವಿ ಸದ್ಯದ್ರಲ್ಲಿ. ನಾನು ನಿಮಗೆ ತೋರಿಸ್ತೀನಿ. ಕಂಪ್ಲೀಟ್ ವಿಡಿಯೋನ ಯೂಟ್ಯೂಬಲ್ಲಿ ಕೂಡ ಹಾಕ್ತೀನಿ ಮಚ್ಚ. DIY ಲೈಟ್ ಫಾರ್ ಲಾಗರ್ಸ್ ಫಾರ್ ಆ್ಯಕ್ಷನ್ ಕ್ಯಾಮ್ರಾಸ್ ಅಂತ ಬಿಟ್ಟು ಮಾಡೋಣ. DJ ಆ್ಯಕ್ಷನ್ ಕ್ಯಾಮ್ರಾಸ್ ಅಂತ ಕಂಪ್ಲೀಟ್ ವಿಡಿಯೋನೇ ಶೂಟ್ ಮಾಡಿಬಿಡೋಣ ಗೈಸ್. ಸಪ್ರೇಟ್ ವಿಡಿಯೋ ಹಾಕ್ತೀನಿ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಓಕೆ, ಇಲ್ಲಿ ನಡೆಯೋದೇ ಕಷ್ಟ ಆಗಿದೆ. ಲಾಗ್ ಮಾಡ್ತಿರೋದೇ ಹೆಚ್ಚಿನ ಕೆಲಸ. ನಮ್ಮ ಸ್ಕೂಟಿ ಮೇಲೆ ಏರ್ಬಿಟ್ಟು ನಾವು ನಿಮಗೆ ಸಿಗ್ತೀವಿ. ಇನ್ನೊಂದು ಕ್ಲೈಂಟ್ ಹತ್ರ ಕೂಡ ಮಾತಾಡ್ಕೊಂಡು ಬಂದ್ವಿ. ಟೈಮ್ ಅರೌಂಡ್ 10:40 ಆಗಿದೆ. ಇದಾಗಿರುತ್ತೆ ನಮ್ಮ ಡೇ 16. ಇನ್ನಷ್ಟು ಎಂಟರ್ಟೈನ್ಮೆಂಟ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಡೇ 17 ಒಳಗೆ. ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.